ಈ ಬಾರಿ ಒಟ್ಟಾರೆಯಾಗಿ ನಮ್ಮಲ್ಲಿ ಇದುವರೆಗೆ ಬರೀ 5 ಫ್ಯಾಕಲ್ಟಿ ಇತ್ತು. ಆರ್ಟ್ಸು, ಕಾಮರ್ಸು, ಲಾ, ಎಜುಕೇಷನ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇತ್ತು. ಈಗ ಒಂದು ಹೊಸದಾಗಿ ಇಂಜಿನಿಯರಿಂಗ್ ಆಗಿದೆ. ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮದು ಇಂಜಿನಿಯರಿಂಗ್ ಕಾಲೇಜ್ ಇರೋದ್ರಿಂದ ಈಗ ನಮ್ಮಲ್ಲಿ 6 ನಿಕಾಯಗಳು ಬರ್ತದೆ. ಈ 6 ನಿಕಾಯದ ಪ್ರಕಾರ ಒಟ್ಟಿಗೆ 30,966 ಮಕ್ಕಳು ಡಿಗ್ರಿನ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಭಾರಿ ಇಂಟ್ರೆಸ್ಟಿಂಗ್ ಆಗಿ ಮಹಿಳೆಯರು 18,612 ಇದ್ದಾರೆ. ಅದು ಆಲ್ಮೋಸ್ಟ್ 60% ಇದೆ. ಇನ್ನು 39% ನಮ್ಮ ಗಂಡು ಮಕ್ಕಳಿದ್ದಾರೆ. 12,354 ಇದ್ದಾರೆ. ಆಮೇಲೆ PhDಯನ್ನು 449 ಕ್ಯಾಂಡಿಡೇಟ್ಸ್ PhD ತಗೋತಾ ಇದ್ದಾರೆ. ಅದರಲ್ಲೂ ಸಹ 211 ಫೀಮೇಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ. 238 ಮೇಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಆಲ್ಮೋಸ್ಟ್ 50-50 ಬಂದಿದ್ದಾರೆ. ಆಮೇಲೆ ನಮ್ಮಲ್ಲಿ 442 ಮೆಡಲು, 197 ಪ್ರೈಸಸ್ ನಾವು ನಾಳೆ ಕೊಡ್ತಾ ಇದ್ದೀವಿ. ಇದನ್ನು 442 ಮೆಡಲು ಮತ್ತು 197 ಪ್ರೈಸ್ನ 213 ಕ್ಯಾಂಡಿಡೇಟ್ಸು ತಗೋತಾ ಇದ್ದಾರೆ. ಸೊ ಅದರಲ್ಲೂ ಸಹ 213ರಲ್ಲಿ 158 ಮಹಿಳಾ ವಿದ್ಯಾರ್ಥಿಗಳು. ಆಮೇಲೆ ಮಾಸ್ಟರ್ ಡಿಗ್ರಿಯಲ್ಲೂ ಸಹ 5,796 ಮಕ್ಕಳುಗಳು ಮಾಸ್ಟರ್ ಡಿಗ್ರೀಸ್ ತೆಗೆದಿವೆ. ವಿಧವಾದ ಮಾಸ್ಟರ್ ಡಿಗ್ರಿಯಲ್ಲಿ ಅಲ್ಲೂ ಸಹ ಹೆಣ್ಮಕ್ಕಳೇ ಜಾಸ್ತಿ ಇದ್ದಾರೆ. 61.26%ನೊಂದಿಗೆ ಅವರು ಸಹ ಈ ಡಿಗ್ರಿಯನ್ನು ತೆಗೆದುಕೊಳ್ತಿದ್ದಾರೆ. ಅದೇ ಥರನೇ ಅಂಡರ್ ಗ್ರ್ಯಾಜುಯೇಟ್ಗೆ 24,721 ಕ್ಯಾಂಡಿಡೇಟ್ ಇದ್ದಾರೆ. ಅಲ್ಲೂ ಸಹ ಆಲ್ಮೋಸ್ಟ್ 60% ಫೀಮೇಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ನಿಮ್ಮ ಹತ್ರ ಇದೇ ಡೀಟೇಲ್ಸ್ ಆಗಿ ಇದನ್ನು ನಾನು ಶೇರ್ ಮಾಡಿದ್ದೀವಿ. ಇವೆಲ್ಲವೂ ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನಿಮಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಿಮ್ಮಲ್ಲಿ ಇದೆ ಅಂತ ಭಾವಿಸ್ಕೊಂಡಿದ್ದೀನಿ. ನಿಮಗೆಲ್ಲ ತಲುಪುತ್ತೆ ಕನ್ನಡದಲ್ಲೂ ಇಂಗ್ಲೀಷ್. ನೆಕ್ಸ್ಟ್ ಬರ್ತೀನಿ ಸರ್, ಇದ್ರ ಮುಗಿಸ್ಕೊಂಡು ಅದಕ್ಕೆ ಹೋಗೋಣ ಅಂತ. ಆಮೇಲೆ ಭಾರಿ ಇಂಟ್ರೆಸ್ಟಿಂಗ್ ಆಗಿ ಈ ಬಾರಿ ನಮ್ಮಲ್ಲಿ ತ್ರಿವೇಣಿ ಅಂತಂದ್ಬಿಟ್ಟು ಫ್ಯಾಕಲ್ಟಿ ಆಫ್ ಆರ್ಟ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ. ಅದೇ ಥರನೇ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ MA ಲಿಂಗ್ವಿಸ್ಟಿಕ್ಕು ಮತ್ತು MA ಕನ್ನಡದಲ್ಲಿ ಚಂದ್ರಶೇಖರ, MA ಲಿಂಗ್ವಿಸ್ಟಿಕ್ಕಲ್ಲಿ ಅಹಮದ್ ಮನ್ಸೂರ್ ಸಾಲಿ ಅವರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ. ಅಂದರೆ ನಾನು ಇಲ್ಲಿ ಹೇಳ್ತಿರೋದಂದರೆ ಓನ್ಲಿ ಫ್ಯಾಕಲ್ಟಿ ವೈಸ್ ಮಾತ್ರ ಆರ್ಟ್ಸಲ್ಲಿ. ಸೊ ಹಾಗಾಗಿ ಅವರಿಗೆ ಕನ್ನಡದಲ್ಲಿ ತಗೊಂಡವರಿಗೆ 13 ಮೆಡಲ್ಸು ಮತ್ತು 2 ಕ್ರಾಸ್ ಪ್ರೈಸ್ ಬರ್ತಾಯಿದೆ. ಅದೇ ಥರ ಫ್ಯಾಕಲ್ಟಿ ಆಫ್ ಕಾಮರ್ಸಲ್ಲಿ ಅಂಡರ್ ಗ್ರ್ಯಾಜುಯೇಟಲ್ಲಿ ಹೈಯೆಸ್ಟು ಮಾರ್ಕ್ಸ್ ತಗೊಂಡವರು ಸಿಂಚನ ಅಂತಂದ್ಬಿಟ್ಟು. ಆಮೇಲೆ ಹೈಯೆಸ್ಟ್ ಮೆಡಲ್ ತಗೊಂಡಿರೋರು ಬುಷ್ರಾ ಕೌಶರ್ ಅಂತ, BCOMಲ್ಲಿ ಮೆಡಲ್ 3 ಇದೆ. ಅದೇ ಥರನೇ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಸುಮಲತಾ ಅಂತ ಇದ್ದಾರೆ. ಅವರು MCOMಲ್ಲಿ 7 ಮೆಡಲ್ಲು 2 ಕ್ಯಾಶ್ ಪ್ರೈಸ್ ತಗೊಂಡಿದ್ದಾರೆ. ಅದೇ ಥರ ಫ್ಯಾಕಲ್ಟಿ ಆಫ್ ಎಜುಕೇಷನಿಗೆ ಬಂದಾಗ ಅವಿನಾಶ್ ಮತ್ತು ಹರ್ಷಿತ್ ಅವರು ಇದರಲ್ಲಿ ಮೆಡಲ್ಸಲ್ಲಿದ್ದಾರೆ ಅಂಡರ್ ಗ್ರ್ಯಾಜುಯೇಟಲ್ಲಿ. ಕೃತಿಕಾ ಮತ್ತು ದಿವಾಕರ್ ಎನ್ನವರು ಹೈಯೆಸ್ಟ್ ಮೆಡಲ್ಸು, ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಫ್ಯಾಕಲ್ಟಿ ಆಫ್ ಎಜುಕೇಷನ್ ತಗೊಂಡಿದ್ದಾರೆ. ಅದೇ ಥರ ಫ್ಯಾಕಲ್ಟಿ ಆಫ್ ಲಾದಲ್ಲಿ ನಯನ್ ಪಾಂಡೆ ಅಂತಂದ್ಬಿಟ್ಟು ಅಂಡರ್ ಗ್ರ್ಯಾಜುಯೇಟ್ BA LLB ತಗೊಂಡಿದ್ದಾರೆ, ಹೈಯೆಸ್ಟ್ ಮಾರ್ಕ್ಸು. ಅದೇ ಥರನೇ LLMಲ್ಲಿ ಸ್ಮಿತಿ K ಅವರು 4 ಮೆಡಲ್ಗಳೊಂದಿಗೆ ಟಾಪರ್ ಆಗಿದ್ದಾರೆ. ಅದೇ ಥರ ಫ್ಯಾಕಲ್ಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಅಂಡರ್ ಗ್ರ್ಯಾಜುಯೇಟಲ್ಲಿ ಹರ್ಮನ್ T ಅಂತ BSCಯಲ್ಲಿ 6 ಮೆಡಲ್ಲು. ಆಮೇಲೆ ಮಧಿಯಾ ಕುಲ್ಸಮ್ ಅಂತನವರು 3 ಮೆಡಲ್ಲು ಮತ್ತು 6 ಕ್ಯಾಶ್ ಪ್ರೈಸ್ ತಗೊಂಡಿದ್ದಾರೆ. ಅದೇ ಥರ MSCಯಲ್ಲಿ ಹೈಯೆಸ್ಟ್ ಮೆಡಲ್ ತಗೊಂಡಿರೋರು N ಅದಿತಿ ಅಂತ, MSc ಕೆಮಿಸ್ಟ್ರಿ 24 ಮೆಡಲು 8 ಕ್ಯಾಶ್ ಪ್ರೈಸು. ಅದೇ ಥರನೇ ಪುನೀತ್ R ಅಂತ ಮ್ಯಾಥಮೆಟಿಕ್ಸ್ನಲ್ಲಿ 6 ಮೆಡಲ್ಲು 2 ಕ್ಯಾಶ್ ಪ್ರೈಸ್ ತಗೊಂಡಿದ್ದಾರೆ. ಆಮೇಲೆ ನಮ್ಮಲ್ಲಿ ಈ ಬಾರಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ರಾಜ್ಯಪಾಲರು ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಮೈಸೂರು ವಿಶ್ವವಿದ್ಯಾಲಯ ನಡೆಯುವ ಈ 106ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಈ ಕೆಳಕಂಡ ಮಹನೀಯರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನಿಸಲು ಅನುಮೋದನೆ ನೀಡಿರುತ್ತಾರೆ. ಮೊದಲನೇವರು ಶ್ರೀ SV ರಾಜೇಂದ್ರ ಸಿಂಗ್ ಬಾಬು. ನಮಗೆಲ್ಲ ಪರಿಚಿತಂಗೆ ಪ್ರಖ್ಯಾತ ಕನ್ನಡ ಚಲನಚಿತ್ರ ನಿರ್ದೇಶಕರು ಹಾಗೂ ನಿರ್ಮಾಪಕರು, ನಿಮಗೆಲ್ಲ ಗೊತ್ತಿದೆ. ಅವರು ತಮ್ಮ ಚಲನಚಿತ್ರಗಳಲ್ಲಿ ಬಹುಮುಖ್ಯವಾಗಿ ಅವರ ತಂದೆ D ಶಂಕರ್ ಸಿಂಗ್, ತಾಯಿ ಶ್ರೀಮತಿ ಪ್ರತಿಮಾ ದೇವಿ ಇದ್ದರು. ತದನಂತರ ಇವರು ಬಾಲ ಕಲಾವಿದರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸಿ
ತನ್ನ ತಂದೆಗೆ ಸಹಾಯವಾಗಿ ದುಡಿದಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಚಲನಚಿತ್ರದ ಬಗ್ಗೆ ಇವರು ತೋರಿದ ನೈಪುಣ್ಯತೆ ಕಾರಣದಿಂದ ಹಾಲಿವುಡ್ ಸಹ ಮೆಚ್ಚುಗೆ ಸೂಚಿಸಿತು. ಇದರಿಂದಾಗಿ ಚಲನಚಿತ್ರ ನಿರ್ದೇಶನ ಹಾಗೂ ನಿರ್ಮಾಣ ಅತ್ಯಂತ ಸಹಜವಾಗಿ ಇವರಿಗೆ ಒದಗಿ ಬಂದಿತ್ತು. ಹಾಗಾಗಿ ನಿಮಗೆಲ್ಲ ಗೊತ್ತಿರುವಂಗೆ ಅವರು ಬಾಬು ಎಂದೇ ಹೆಸರಿತರಾಗಿ 1970 ನಾಗರಹೊಳೆ ಎಂಬ ಕನ್ನಡ ಚಿತ್ರದ ನಿರ್ದೇಶನ ನಂತರ ಬಾಬು ಅವರು ಹಾಗೆ ಮುಂದುವರೆದು ಇದುವರೆಗೆ ಒಟ್ಟಾರೆ 365 ಚಲನಚಿತ್ರಗಳ ನಿರ್ಮಾಣದಲ್ಲಿ ಮತ್ತು ಕೆಲವು ಚಿತ್ರಗಳ ನಿರ್ದೇಶನದಲ್ಲಿ ಭಾಗಿಯಾಗಿದ್ದಾರೆ. 1992 ಬ್ಯಾಚ್ಗೆ ಸೇರಿದ ಭಾರತೀಯ ಆಡಳಿತ ಸೇವೆಗೆ ಕರ್ನಾಟಕ ಘಟಕದಿಂದ ಆಯ್ಕೆಯಾದವರು. ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೇವೆ ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಬೀದರ್ ಮತ್ತು ಉಡುಪಿ ಜಿಲ್ಲೆ ಜಿಲ್ಲಾಧಿಕಾರಿಗಳು, RDPR ನಿರ್ದೇಶಕರು, ದತ್ತಿ ಇಲಾಖೆ ಆಯುಕ್ತರು, ಸಾರಿಗೆ ಹಾಗೂ ರಸ್ತೆ ಸುರಕ್ಷತೆಯ ಆಯುಕ್ತರು, KADBಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, BDA ಆಯುಕ್ತರು, ಸರ್ಕಾರಿ ಸಹಕಾರ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರು, ಕರ್ನಾಟಕ ಸೇವಾ ಆಯೋಗ ಬೆಂಗಳೂರು. ಹೀಗೆ ಸುಮಾರು ವಿಭಾಗಗಳಲ್ಲಿ ಕೆಲಸ ಮಾಡಿದವರು. ತಾವು ವಹಿಸಿಕೊಂಡ ಪ್ರತಿಯೊಂದು ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸುವ ಜೊತೆಗೆ ಆ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬದಲಾವಣೆ ತಂದು ತಮ್ಮ ಛಾಪನ್ನು ಮೂಡಿಸುತ್ತಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ 2014ನೇ ವಿಷಯ ಗೆಜೆಟೆಡ್ ಪ್ರೊಬೇಷನರ್ ಆಯ್ಕೆಯನ್ನು ಯಾವುದೇ ತಕರಾರು ಹಾಗೂ ಕಾನೂನಾತ್ಮಕ ಅಡೆತಡೆ ಇಲ್ಲದೆ ನೆರವೇರಿಸುವ ದಶಕಗಳಲ್ಲಿ ಇದು ಅತ್ಯಂತ ಪಾರದರ್ಶಕ ಆಯ್ಕೆಯಾಗಿದೆ. ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಶ್ರೀಯುತರು ಸಾರ್ವಜನಿಕರ ಮಾನವ ಹಕ್ಕುಗಳ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದಲ್ಲದೆ ಮಾನವ ಹಕ್ಕುಗಳ ಪ್ರಾಮುಖ್ಯತೆಯನ್ನು ಜನರಿಗೆ ತಲುಪುವಲ್ಲಿ ಸಫಲರಾಗಿದ್ದಾರೆ. ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ವಿಚಾರಣೆ ನಡೆಸಿ ಜನರ ಹಿತಕ್ಕಾಗಿ ದುಡಿಯುವುದೇ ಸರ್ಕಾರಿ ಅಧಿಕಾರಿಗಳ ಧರ್ಮ ಎಂಬುದನ್ನು ಸಹ ತೋರಿಸಿಕೊಟ್ಟಿದ್ದಾರೆ. ಮೂರನೆಯವರು ನಮ್ಮ ಮೈಸೂರವರೇ ಶ್ರೀ P. ಜಯಚಂದ್ರ ರಾಜ್ ಅಂತ. ಇವರು ಶಿಕ್ಷಣ ತಜ್ಞರು ಹಾಗೂ ಪರಿಸರ ಹೋರಾಟಗಾರರು. ಗ್ಲೋಬಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು, ಸ್ಥಾಪಕ ಟ್ರಸ್ಟಿಯೂ ಆಗಿರುವ ಶ್ರೀ P. ಜಯಚಂದ್ರ ರಾಜ್ ಅವರು ಒಬ್ಬ ಸಾಮಾಜಿಕ ಕಾಳಜಿಯುಳ್ಳ ವೃತ್ತಿಪರರು, ಶಿಕ್ಷಣ ತಜ್ಞರು, ದಾನಿಗಳು ಹಾಗೂ ಪರಿಸರ ಹೋರಾಟಗಾರರು. ಇವರು ಸ್ಥಾಪಿಸಿರುವ ದಕ್ಷ ಕಾಲೇಜು ನಮ್ಮ ಮೈಸೂರಲ್ಲಿದ್ದು ಸ್ವಚ್ಛತೆ ಹಾಗೂ ಹಸಿರಿನಿಂದ ಕಂಗೊಳಿಸುತ್ತಿದೆ. ಶ್ರೀ ಜಯಚಂದ್ರ ರಾಜ್ ಅವರು ವಿಶ್ವಸಂಸ್ಥೆಯ UNO ಶಾಂತಿ ಸಂರಕ್ಷಣಾ ವಿಭಾಗದಲ್ಲಿ ಭಾರತದಲ್ಲೂ ಹಾಗೂ ಪ್ರಪಂಚದಲ್ಲೂ ನಾನಾ ದೇಶಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ಹಲವಾರು ವಿಚಾರ ಸಂಕಿರಣಗಳಲ್ಲಿ ಸಮಾವೇಶಗಳಲ್ಲಿ ಭಾಗವಹಿಸುವ ಜೊತೆಗೆ ಅವರು ಸಹ ಆದಷ್ಟು ಸಂಕಿರಣವನ್ನು ಏರ್ಪಡಿಸಿದ್ದಾರೆ. ಈ ಎಲ್ಲ ಸಮಾವೇಶಗಳು ವಿಶ್ವಸಂಸ್ಥೆಯ ದೃಷ್ಟಿ ಧೋರಣೆಗಳನ್ನು ಪ್ರತಿಫಲಿಸುತ್ತವೆ. ಉದಾಹರಣೆಗೆ ಯುರೋಪಿನ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ NATO, ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ICAO ಮತ್ತು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಈ ಎಲ್ಲ ಸಂಸ್ಥೆಗಳ ಧೋರಣೆಯು ವಿಶ್ವಸಂಸ್ಥೆಯ ತತ್ವಕ್ಕೆ ಬದ್ಧವಾಗಿದೆ. ಶ್ರೀಯುತರು ಪರಿಸರ ಸಂರಕ್ಷಣೆಯ ಬಗ್ಗೆ ಅಪಾರ ಕಾಳಜಿ ಉಳ್ಳವರಾಗಿದ್ದು ಜಾಗತಿಕ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ವಿಶೇಷವಾಗಿ ದುಡಿದಿದ್ದಾರೆ. ಶ್ರೀಯುತರ ಮೂಲ ತತ್ವವೆಂದರೆ ವೃತ್ತಿಪರತೆ, ವೈವಿಧ್ಯತೆ ಹಾಗೂ ನಿರಂತರ ಕಲಿಕೆಯ ಆಧಾರದ ಮೇಲೆ ಸಮಗ್ರ ಶಿಕ್ಷಣವನ್ನು ಉತ್ತೇಜಿಸುವುದಾಗಿದೆ. ತಮ್ಮ ಅನುಪಮ ಸೇವೆಗಾಗಿ ಶ್ರೀಯುತ ಜಯಚಂದ್ರ ರಾಜ್ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಂದ ಅಲಂಕೃತರಾಗಿದ್ದಾರೆ.